ಸೊ ಪಿಕ್ಚರ್ ಹೆಸರು ಗುರಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಸೊ ಆ ಕಾನ್ಸೆಪ್ಟಲ್ಲೇ ಹೇಳಿದಾಗೆ ಮಕ್ಕಳು ಈಗಿನ ಕಾಲದ ಮಕ್ಕಳುಗಳು ಎಲ್ಲ ಥರನೂ ಬೆಳವಣಿಗೆ ಹೊಂದ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಸ್ಕೂಲ್ ಅನ್ನೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ತೆರೀಬೇಕು ಮತ್ತು ಪ್ರತಿಯೊಂದು ಊರಲ್ಲೂ ಗೌರ್ಮೆಂಟ್ ಶಾಲೆ ಅನ್ನೋದು ಇರಬೇಕು. ಮಕ್ಕಳು ಅವ್ರ ಸಾಧನೆನ ಮೆರಿಬೇಕು ಅಂದರೆ ಎಲ್ಲ ಟೀಚರ್ಸ್ಗಳ ಪಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾಯಿನೂ ಮೊದಲೇ ಗುರು ಆಗಿರ್ತಾರೆ ಒಂದು ಇದರಲ್ಲಿ. ಸೊ ಪಿಕ್ಚರ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ಸಿನಿಮಾ. ಈಗ ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋ ಅರಿವು ಮೂಡಿಸ್ತಿದೆ ಈ ಫಿಲಮ್ ನೋಡಿದಾಗಲ್ಲ ನಮಗೆ. ಆದರೆ ಇದೇ ಥರ ಎಲ್ಲ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸಿ ಈ ಪ್ರೈವೇಟ್ ಸ್ಕೂಲಿಂದ ಎಲ್ಲ ಮುಕ್ತರಾಗಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಫಿಲಮ್ನ ತೆಗೆದಿದ್ದಾರೆ. ಹಾಡುಗಳಾಗಲಿ ಮಕ್ಕಳ ಆ್ಯಕ್ಟಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೊಗ್ರಂ ಮಂಜು ಅವರು, ಜಯಶ್ರೀ ಅವರು ಎಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಫಿಲಮ್ಮು. ಚೆನ್ನಾಗಿತ್ತು ಮೂವಿ. ಈ ಥರ ಕಾನ್ಸೆಪ್ಟ್ ಮೂವಿ ಆ್ಯಕ್ಚುಲಾಗಿ ಬರಬೇಕು. ಎಲ್ಲ ಕಡೆ ಬರೀ ಲವ್ ಸ್ಟೋರಿ, ಫೈಟಿಂಗ್ಸ್ ಅದು ಇದೆ ಬರ್ತಾ ಇರುತ್ತೆ. ಬಟ್ ಇದೊಂದು ತುಂಬ ಡಿಫ್ರೆಂಟ್ ಆಗಿತ್ತು ಕಾನ್ಸೆಪ್ಟ್ ಬಂದುಬಿಟ್ಟು. ಸೊ ಗೌರ್ಮೆಂಟ್ ಸ್ಕೂಲ್ ಯಾವುದೇ ಇದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನಮಗೂ ಒಳ್ಳೇದು ಅನ್ನಿಸ್ತು. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು ಅನ್ನೋ ಒಂದು ಆಸೆ ಆಯಿತು. ಮಕ್ಕಳು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಪಿಕ್ಚರು ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಅದೇ ಗೌರ್ಮೆಂಟ್ ನಮ್ಗೆ ಹೇಳಕ್ಕೆ ಬರಲ್ಲ. ಇಷ್ಟ ಆಯಿತು ಸರ್, ತುಂಬಾ ಚೆನ್ನಾಗಿದೆ. ಮಕ್ಕಳು 2 ಮಕ್ಕಳನ್ನ ನೋಡಿ ಅಷ್ಟು ಧೈರ್ಯ ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಸಿಟಿಗೆ ಬಂದು 2 ಮಕ್ಕಳು ಅಷ್ಟು ಮಾಡುತ್ತವಲ್ಲ, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು ಅನ್ನೋ ಮಕ್ಕಳಿಗೆ ಚಟ ಇದೆಯಲ್ಲ, ಅದಕ್ಕಂತೂ ತುಂಬ ಇಷ್ಟ ಆಯಿತು. ಅವ್ರು ಬಡಿಸ್ತಾನ ಅದನ್ನೆಲ್ಲ ನೋಡಿ ನಮಗೂ ಅದೇ ರೀತಿ ಇರೋದು ಅಂತ ತುಂಬ ಇಷ್ಟ ಆಯಿತು. ನಮಗೆ ತುಂಬಾ ಇಷ್ಟ ಆಯ್ತದೆ. ಮಕ್ಕಳದು ಎಜುಕೇಷನ್ ಎಲ್ಲ ಚೆನ್ನಾಗೇ ಇತ್ತು. ತುಂಬ ಚೆನ್ನಾಗಿದೆ ಫಿಲಿಮು. ಫ್ಯಾಮಿಲಿಯವರು ಮತ್ತು ಮಕ್ಕಳುಗಳು ಎಲ್ಲ ಬಂದು ನೋಡಬೇಕು. ಹಳ್ಳಿಗಳಲ್ಲಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕು. ಬ್ಯಾಂಗ್ಳೂರಲ್ಲಿ ಇದ್ದರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕು ಅನಿಸುತ್ತೆ. ಎಲ್ಲರೂ ಬಂದು ಕನ್ನಡದವರು ಇಲ್ಲಿ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಬೇಕು ಅಂತ. ಮಕ್ಕಳ ತಾಯಿದು ಅವ್ರ ತಂದೆದೆಲ್ಲ ತುಂಬ ಇಷ್ಟ ಆಗದೆ. ಗೌರ್ಮೆಂಟ್ ಸ್ಕೂಲಲ್ಲೇ ಓದಲಿ ಮಕ್ಕಳೆಲ್ಲ, ಕಾನ್ವೆಂಟ್ ಏನು ಬೇಕಾಗಿಲ್ಲ. ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬರಲಿ. ಫೀಸ್ ಕಟ್ಟೋಕ್ಕಾಗದೆ ತಂದೆ ತಾಯಿ ಇವತ್ತೂ ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ಗಳಿಗೆ ಕಟ್ಟಿ ತುಂಬ ಮೋಸ ಹೋಗ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ ಎಜುಕೇಷನ್ ಮಾಡಿದ್ರೆ ತುಂಬ ಗೌರ್ಮೆಂಟ್ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಸಪೋರ್ಟ್ ಮಾಡಬೇಕು. ಈ ಫಿಲಮ್ ಬಂದು ನೋಡಿ ಎಲ್ಲ ತಂದೆ ತಾಯಿಗೂ ತುಂಬ ಅಂದರೆ ನಮ್ಮ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು ಅನ್ನೋ ಒಂದು ಮಟ್ಟದಲ್ಲಿ ಈ ಫಿಲಮ್ ತೆಗ್ದಿದ್ದಾರೆ. ಎಲ್ಲ ಫಿಲಮ್ ತೆಗ್ದಿರೋರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ನಾನೇ ಮಾತಾಡ್ತಾ ಹೋಗ್ಲಾ, ನೀವೇ ಹೇಳ್ತೀರಾ ಸರ್? ಕನ್ನಡ 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 ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ಇವತ್ತು ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಥರ ಸಿನಿಮಾ ನಾನು ನೋಡಿದ್ರೆ ನನಗೆ ಎಷ್ಟೋ ವರ್ಷ ಆಗಿತ್ತು. ಏನಕ್ಕೆ ಅಂದರೆ ಕನ್ನಡ ಶಾಲೆ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನಮ್ಮ ಸೆಲ್ವಂ ಸರು, ಡೈರೆಕ್ಟ್ರು, ನಿರ್ಮಾಪಕರು ನಮ್ಮ ರಾಧಿಕಾ ಮೇಡಮ್ ಅವರು ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟನ್ನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಇವತ್ತು ಕನ್ನಡ ಶಾಲೆ ಯಾಕೆ ಮುಚ್ಚಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ, ಕನ್ನಡ ಶಾಲೆ ಉಳಿಸಿ. ಯಾಕೆಂದರೆ ಎಲ್ಲ ನಶಿಸಿ ಹೋಗ್ಬಿಟ್ರೆ ಊರಿಂದ ಎಷ್ಟೋ ಕಿಲೋಮೀಟ್ರ್ ನೋಡಿ. ಈ ಶಾಲೆಯಲ್ಲಿ ಶಾಲೆ ಮುಚ್ಚೋದ ತಕ್ಷಣ ಹೆಚ್ಚು ಕಡಿಮೆ 12 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಯಾರು ದುಡ್ಡಿರೋರಂಗೆ ಮಾಡೋದ್ರಿಂದ ತುಂಬ ಬಡವ್ರಿಗೆ ಇನ್ನೂ ಕಷ್ಟ ಆಗ್ಬಿಡ್ತದೆ ಅನ್ನೋಂಥ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ರೂ ಗುರಿ ಸಿನಿಮಾನ ನೋಡಿ ತುಂಬ ಜನ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಒಳ್ಳೆ ಕಾನ್ಸೆಪ್ಟು, ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಗುರಿ ಚಿತ್ರ ತಂಡದಿಂದ ನಾನು ಜಯಶ್ರೀ. ಖಂಡಿತವಾಗ್ಲೂ ನಮ್ಮ ಮಕ್ಕಳ ಬಗ್ಗೆ ನಾವು ತುಂಬ ಹೆಮ್ಮೆಯಿಂದ ಪ್ರೀತಿಯಿಂದನೇ ಹೇಳ್ಕೊತೀವಿ. ಹಾಗೆ ಯಾವುದೇ ಕಲಾವಿದರಾಗಲಿ ಅವರ ಚಿತ್ರದ ಬಗ್ಗೆ ಅವರು ತುಂಬ ಖುಷಿಯಿಂದನೇ ಹೇಳ್ಕೊತಾರೆ. ಭಾಳ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಕೊತಾರೆ. ಆದರೆ ನಾನು ಇವತ್ತು ಕಲಾವಿದೆಯಾಗಲ್ಲ, ಒಬ್ಬ ಪ್ರೇಕ್ಷಕಳಾಗಿ ಹೇಳ್ತಾ ಇದ್ದೀನಿ. ಒಂದು ತುಂಬ ಭಾವುಕಳಾಗಿ ಒಂದು ಗಟ್ಟಿಯಾದ ಮೆಸೇಜ್ ಹೊತ್ತು ಬಂದಿರೋ ಈ ಗುರಿ ಚಿತ್ರನ ಪ್ರತಿಯೊಬ್ಬರು ವೀಕ್ಷಿಸಿ. ಈ ಒಂದು ಮೆಸೇಜು ಪಾಪ ನಿಜವಾಗಲೂ ಒಂದು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಕಷ್ಟಪಡ್ತಿರೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೋರಾಟ ಮಾಡ್ತಿರೋ ಚಿಕ್ಕ ಮಕ್ಕಳು ಅವ್ರವ್ರ ಹಳ್ಳಿಲೇ ಅವ್ರವ್ರ ಶಾಲೆಲೇ ಹೋರಾಟ ಮಾಡ್ತಿರೋ ಮಕ್ಕಳಿಗೆ ತುಂಬ ಬೆಂಬಲ ಸಿಗುತ್ತೆ. ಅವ್ರು ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತ ನಿಮ್ಗೆ ತಿಳಿಬೇಕು ಅಂದರೆ ನಮ್ಮ ಗುರಿ ಚಿತ್ರನ ನೋಡಿ.